ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವ ಕಾರಲ್ಲಿ ಕೂತಿದ್ದೀನಿ ಅಂತ ಆಲ್ರೆಡಿ ಡ್ಯಾಶ್ ಬೋರ್ಡ್ ನೋಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸ್ಟಿಲ್ ನಿಮಗೆ ಯಾವ ಟಾಟಾ ಕಾರ್ ಅನ್ನೋದು ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ ಆಲ್ರೆಡಿ ನಿಮಗೆ ಟೈಟಲ್ ಮತ್ತು ತಮ್ನೇಲಲ್ಲೂ ಗೊತ್ತಾಗಿರುತ್ತೆ. ಎಸ್ ಗೈಸ್, ನಾನಿವತ್ತು ಟಾಟಾ ಸಿಯಾರ ಅದು ಡ್ರೈವ್ ರಿವ್ಯೂ ಮಾಡ್ತಾ ಇದ್ದೀನಿ. ಗಾಡಿ ಬಂದು ಲಾಂಚ್ ಆಗಿ ಆಲ್ಮೋಸ್ಟ್ 2 ತಿಂಗಳಾಯಿತು. ಏನು ಗುರು ನೀನು ಇವಾಗ ಮಾಡ್ತಿದ್ದೆ ಅಂತ ತುಂಬ ಜನಕ್ಕೆ ಅನ್ನಿಸ್ಬೋದು. ಗಾಡಿ ಸಿಗಬೇಕಲ್ಲ ಗೈಸ್, ಏನು ಮಾಡೋಕ್ಕಾಗತ್ತೆ ಹೇಳಿ, ಗಾಡಿಗಳು ಸಿಗಲಿಲ್ಲ ಅಂತಂದಾಗ ಸೊ ಎಲ್ಲನೂ ಲೇಟ್ ಆಗುತ್ತೆ. ಇದೇ ರೀಸನ್ಗೆ ಹೇಳೋದು ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಅಂತ. ಸೊ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಕೌಂಟ್ ಇಂಕ್ರೀಸ್ ಮಾಡಿದ್ದೀರಾ ಬ್ರ್ಯಾಂಡ್ ಇಂದಾನೆ ಇನ್ವೈಟ್ ಬಂದಿರೋದು. ಸೊ ದಟ್ ನಾನು ಅಲ್ಲಿಗೆ ಹೋಗಿ ಡ್ರೈವ್ ರಿವ್ಯೂ ಕೂಡ ಮಾಡ್ತಾ ಇದ್ದೆ. ಬಟ್ ಬ್ರ್ಯಾಂಡ್ ಇಂದ ಇನ್ವೈಟ್ಗಳು ಬರ್ದೇ ಇರೋದ್ರಿಂದ ಶೋರೂಮಿಗೆ ವೆಹಿಕಲ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅಂಡ್ ನಾನಿವತ್ತು ಈ ಕಾರ್ನ ಡ್ರೈವ್ ಮಾಡ್ತಾ ಇರೋದು 1.5 ಲೀಟರ್ TGDI ಇಂಜಿನು. ಅಂಡ್ ದಿಸ್ ಈಸ್ ಅ ಹೈಪೀರಿಯನ್ ಇಂಜಿನ್ ಆಕ್ಚುಲಿ. ಸೊ ಹೊಸ ಇಂಜಿನ್ ನ ಡೆವಲಪ್ ಮಾಡಿರುವಂಥದ್ದು ಟಾಟಾ ಮೋಟಾರ್ಸ್ನವರು. ಅಂಡ್ ದಿಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಇಂಜಿನ್. 160 PS ಪವರ್ ಮತ್ತೆ 255 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಒನ್ ಆಫ್ ದಿ ಸ್ಮೂತೆಸ್ಟ್ ಅಂಡ್ ಒನ್ ಆಫ್ ದಿ ಬೆಸ್ಟ್ ಪೆಟ್ರೋಲ್ ಇಂಜಿನ್ ಇನ್ ಟಾಟಾ ಕಾರ್ಸ್ ಲೈನಪ್ ಅಂತಾನೆ ಹೇಳ್ಬೋದು. ಅಷ್ಟು ಪವರ್ಫುಲ್ ಇದೆ, ಅಷ್ಟು ರಿಫೈಂಡ್ ಇದೆ, ಅಷ್ಟು ಸ್ಮೂತ್ ಇದೆ. ಬಟ್ ಯಾವ ರೀತಿ ಪರ್ಫಾರ್ಮ್ ಮಾಡೋದೇ ಡೇ ಟು ಡೇ ಇದರಲ್ಲಿ ಅಂತ ಚೆಕ್ ಮಾಡೋಣ. ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಗೈಸ್, ಹ್ಯಾಂಡ್ ಬ್ರೇಕ್ ಕೊಟ್ಟಿಲ್ಲ, ಸೀಟ್ ಬೆಲ್ಟ್ ಬಕಲಪ್ ಆಗಿರಬೇಕು ಮತ್ತೆ ಎಲ್ಲ ಡೋರು ಕ್ಲೋಸ್ ಆಗಿರಬೇಕು. ಅವಾಗಲೇ ಹ್ಯಾಂಡ್ ಬ್ರೇಕು ಡಿಸೆಂಗೇಜ್ ಆಗುತ್ತೋ ಆಟೋಮೆಟಿಕ್ ಆಗಿ ಡ್ರೈವ್ ಮೋಡ್ಗೆ ಹಾಕಿದ ತಕ್ಷಣ ಡ್ರೈವ್ ಮೋಡ್ಗೆ ಹಾಕಿ ಆಟೋಮೆಟಿಕ್ ಆಗಿ ಡಿಸೆಂಗೇಜ್ ಆಗುತ್ತೆ. ಇನಿಷಿಯಲ್ ಇಂಪ್ರೆಷನ್ಸ್, ಸೊ ಬ್ರೇಕ್ ಬಿಟ್ಟ ತಕ್ಷಣ ಗಾಡಿ ಮೂವಿಗೆ ಬರುತ್ತೆ, ಏನು ತೊಂದರೆ ಇಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಸ್ಮೂತ್ ಅಂತ ಅನಿಸುತ್ತೆ ಇಂಜಿನ್ ಕೂಡ. ಲಿಟ್ರಲಿ ಇದೊಂದು ಟಾಟಾ ಡೆವಲಪ್ ಮಾಡಿದ ಪೆಟ್ರೋಲ್ ಇಂಜಿನ್ ಅನ್ನೋಷ್ಟು ಡೌಟ್ ಬರೋಷ್ಟು ಸ್ಮೂತ್ ಇದೆ, ರಿಫೈಂಡ್ ಇದೆ ಅಂತ ಹೇಳ್ಬೋದು. ಸೇಮ್ 1.5 ಲೀಟರ್ TGDI ಹೈಪೀರಿಯನ್ ಇಂಜಿನ್ ಸಫಾರಿ ಮತ್ತು ಹ್ಯಾರಿಯರಲ್ಲೂ ಕೊಟ್ಟಿದ್ದಾರೆ. ಬಟ್ ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಸ್ಟೇಟ್ ಆಫ್ ಟ್ಯೂನಿಂಗ್ ಕೊಟ್ಟಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 10 PS ಪವರ್ ಮತ್ತು 25 Nm ಟಾರ್ಕ್ ಜಾಸ್ತಿ ಬರುತ್ತೆ. ಸೊ ಅದ್ರದ್ದು ಡ್ರೈವ್ ರಿವ್ಯೂ ಆದಷ್ಟು ಬೇಗ ಬರುತ್ತೆ. ಸ್ಟೇ ಟ್ಯೂನ್ ಫಾರ್ ದಟ್. ಇವಾಗ ನೋಡಿ ಬ್ರೇಕ್ ಪ್ರೆಸ್ ಮಾಡಿದ್ದೀನಿ, ಬ್ರೇಕ್ ಬಿಟ್ಟ ತಕ್ಷಣ ನೋಡಿ ಪಟ್ ಅಂತ ಮೂಮೆಂಟಿಗೆ ಬಂತು. ಬ್ರೇಕ್ ಬಿಟ್ಟರೆ 7 ಕಿಲೋಮೀಟರ್ಸ್ 8 ಕಿಲೋಮೀಟರ್ಸಲ್ಲೇ ಕ್ರಾಲ್ ಆಗುತ್ತೆ. ಸೊ ತುಂಬ ಜಾಸ್ತಿ ಸ್ಪೀಡ್ಗೆ ಹೋಗಲ್ಲ. ಸೊ ಎಕ್ಸಲೇಟರ್ ಕೊಟ್ಟರೆ ಈಸಿಯಾಗಿ ಕ್ಯಾರಿ ಔಟ್ ಆಗುತ್ತೆ. ಸೊ ಇನಿಷಿಯಲ್ ಇಂಪ್ರೆಷನ್ ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ ಗಾಡಿ. ಸಸ್ಪೆನ್ಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಗೈಸ್, ಬಿಕಾಸ್ ಅಲ್ಟ್ರಾ ಗ್ಲೈಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಡ್ಯಾಂಪಿಂಗ್ ಕೂಡ ಕೊಟ್ಟಿದ್ದಾರೆ. ಬೇಸಿಕಲಿ ನೀವು ಹ್ಯಾರಿಯರಲ್ಲಿ ಏನು ನೋಡಿದಿರಲ್ಲ ಸಸ್ಪೆನ್ಷನ್, ಹ್ಯಾರಿಯರ್ ಇವಿ ಆ ಥರದ ಸಸ್ಪೆನ್ಷನ್ ಇದರಲ್ಲಿ ಕೊಟ್ಟಿರುವಂಥದ್ದು. ಆಲ್ಮೋಸ್ಟ್ ವರ್ಸ್ಟ್ ಆಫ್ ದಿ ಪಾಟ್ ಹೋಲ್ಸ್ ಆಗಿರ್ಬೋದು ಅಥವಾ ಶಾರ್ಪ್ ಬಂಪ್ಸ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ತಗೊಳುತ್ತೆ. ಆ್ಯಂಡ್ ಅವಾಗಿಂದ ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇಟ್ಸ್ ಅ ವೆರಿ ಗುಡ್ ಸಸ್ಪೆನ್ಷನ್ ಆ್ಯಕ್ಚುಲಿ. ಅಡ್ವೆಂಚರ್ ಪ್ಲಸ್ ಇಂದ ಎಬೋ FDD ಸಸ್ಪೆನ್ಷನ್ ಬರುತ್ತೆ, ಅದಕ್ಕಿಂತ ಬಿಲೋ ನಾರ್ಮಲ್ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ಗಳು ಬರುತ್ತೆ. ಬಟ್ ಅದು ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಕಂಪ್ಲೀಟ್ ಬರಿ ಮಾಡಿದ್ರೆ ಗೈಸ್ ಥ್ರಾಟಲ್ನ, ಸೊ ಕಾರ್ ಅರ್ಥ ಮಾಡ್ಕೊಳ್ಳುತ್ತೆ ಓಕೆ ಅವನಿಗೆ ಡೌನ್ ಶಿಫ್ಟ್ ಬೇಕು ಅಂತ. ಸೊ ಬಟ್ ಏನಂತಂದರೆ ಥ್ರಾಟಲ್ ರೆಸ್ಪಾನ್ಸ್ ಇಸ್ ನಾಟ್ ದಟ್ ವೆರಿ ಶಾರ್ಪ್ ಗೈಸ್. ಇಂಜಿನ್ ಏನೊಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದೆ, ಸೊ ಅದ್ರ ತಕ್ಕಾಗೆ ಒಂದು ಥ್ರಾಟಲ್ ರೆಸ್ಪಾನ್ಸ್ ತುಂಬ ಶಾರ್ಪ್ ಮಾಡಿಲ್ಲ. ನೀವು ಯಾವುದೇ ಡ್ರೈವ್ ಮೋಡ್ಗೆ ಹಾಕೊಳ್ಳಿ, ಸ್ಪೋರ್ಟಾರು ಹಾಕೊಳ್ಳಿ ಅಥವಾ ಸಿಟಿಗಾರು ಹಾಕೊಳ್ಳಿ, ಕಂಪ್ಲೀಟ್ ನೀವು ಬರಿ ಮಾಡಬೇಕು. ಅವಾಗಲೇ ಅರ್ಥ ಮಾಡ್ಕೊಳ್ಳೋದು ಕಾರ್ ಓಕೆ ಅವನಿಗೆ ಡೌನ್ ಶಿಫ್ಟ್ ಬೇಕು ಅಂತ. ಇಲ್ಲ ಅಂತಂದರೆ ಡೌನ್ ಶಿಫ್ಟ್ ಮಾಡೋದೇ ಇಲ್ಲ. ಸೊ ಹಾಗಾಗಿನೇ ಒಂದು ಥ್ರಾಟಲ್ ರೆಸ್ಪಾನ್ಸ್ ಆ ಥರ ಒಂದು ಕ್ಯಾಲಿಬ್ರೇಟ್ ಮಾಡಿರೋದಕ್ಕೇನೆ ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪ್ಯಾಡಲ್ ಶಿಫ್ಟರ್ಸ್ ಇಲ್ಲಿದೆ ನೋಡಿ, ಆಕ್ಟಿವೇಟ್ ಮಾಡಿದ್ರೆ M2 ಅಂತ ಬಂತು ಓಕೆನಾ. ಇವಾಗ ಡೌನ್ ಶಿಫ್ಟ್ ಮಾಡಿದೆ ಆಲ್ಮೋಸ್ಟ್ 3500 RPM ಹೋಗುತ್ತೆ. ಇವಾಗ ನೋಡಿ ಏನಾಗುತ್ತೆ ಅಂತ ನೋಡಿ, ಬಟ್ ಅಂತ ಅಪ್ ಶಿಫ್ಟ್ ಆಗೋಯ್ತು. ಬಟ್ ಲಿಟ್ರಲಿ ಡೀಸೆಲ್ ಥರ ಬಿಹೇವ್ ಮಾಡ್ತಾರೆ ಗೈಸ್ ಗಾಡಿ, ಬಿಕಾಸ್ 4500 RPMಗೆ ಅಪ್ ಶಿಫ್ಟ್ ಆಗ್ತದೆ. ವಾಟ್ ಏನು ಡೀಸೆಲ್ಲ ಪೆಟ್ರೋಲ್ ಆಗೋರು ಇದು? ಅಯ್ಯಪ್ಪ, ಡೀಸೆಲ್ ಕೆಲವು ಕಾರ್ಗಳು ನಾನು 5000 RPMಗೆ ರೆಡ್ ಲೈನ್ ಆಗೋದು ನೋಡಿದ್ದೀನಿ ಗೈಸ್. ಬಟ್ ಇದು ಆ ಥರ ಇಲ್ಲ. ಬಟ್ ಏನು ಅಂತಾನೆ ನಿಮಗೆ ಸ್ವಲ್ಪ ರೆಡ್ ಲೈನ್ವರೆಗೂ ಹೋಲ್ಡ್ ಮಾಡುತ್ತೆ. ಬಟ್ ಆ ರೆಡ್ ಲೈನ್ ಹತ್ರ ಹೋದ್ರೆ ಅಂತಂದರೆ ಪಟ್ ಅಂತ ಅಪ್ ಶಿಫ್ಟ್ ಮಾಡಿಬಿಡುತ್ತೆ. ಬಟ್ ಸೆಕೆಂಡ್ ಗೇರ್ಗೆ ಹೋದಾಗ ಆಲ್ಮೋಸ್ಟ್ 5000 RPMವರೆಗೂ ಪುಲ್ ಮಾಡುತ್ತೆ. ನೋಡಿ ವಾಪಸ್ ಆಟೋಮೆಟಿಕ್ ಡ್ರೈವ್ ಬಂದ್ಬಿಡ್ತು. ಸೊ ಕಂಪ್ಲೀಟ್ ಒಂಥರ ಮ್ಯಾನ್ಯಲ್ ಕಂಟ್ರೋಲ್ ಇದು ಬೇಕಾದಂಗೆ ಕೊಡಲ್ಲ ಗೈಸ್. ಸೊ ಇಟ್ಸ್ ಹ್ಯಾವಿಂಗ್ ಇಟ್ಸ್ ಓನ್ ಮೈಂಡ್ ಆಫ್ ಬಿಸ್ನೆಸ್ ಆ್ಯಕ್ಚುಲಿ. ಆ್ಯಂಡ್ ಇವನ್ ಬ್ರೇಕ್ಸ್ ಸ್ವಲ್ಪ ಸ್ಪಾಂಜಿ ಇದೆ ಅಂತ ಅನ್ಸುತ್ತೆ. ಬಟ್ ಮೋರ್ ದೆನ್ 30% ಮೇಲೆ ಪ್ರೆಸ್ ಮಾಡಿದ್ರೆ ಬ್ರೇಕ್ ಬೈಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಬಿಕಾಸ್ ಫ್ರಂಟು ರಿಯರ್ ಎಲ್ಲ ಕಂಪ್ಲೀಟ್ ಡಿಸ್ಕ್ ಇರೋದ್ರಿಂದ ಸೊ ಬ್ರೇಕ್ ಬೈಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಆಟೋ ಹೋಲ್ಡ್ ಫಂಕ್ಷನ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ನನಗೆ, ಬಿಕಾಸ್ ಟ್ರಾಫಿಕ್ ಕಂಡೀಷನ್ಸಲ್ಲಿ ಬ್ರೇಕ್ ಬಿಟ್ಬಿಟ್ಟು ಆರಾಮಾಗಿ ಕೂತ್ಕೊಂಡ್ಬಿಡ್ಬೋದು. ಮತ್ತು ಆಕ್ಸಿಲೇಟರ್ ಪ್ರೆಸ್ ಮಾಡಿದ್ರೆ ಮಾತ್ರ ಮುಂದಕ್ಕೆ ಹೋಗುತ್ತೆ. ನಾನು ಅಂಟಿಲಲ್ಲಿ ಆಕ್ಸಿಲೇಟರ್ ಪ್ರೆಸ್ ಮಾಡೋವರೆಗೂ ಗಾಡಿ ಮುಂದಕ್ಕೆ ಹೋಗಲ್ಲ. ಸೊ ಸಿಯರಾ ಮೈನ್ ಅಡ್ವಾಂಟೇಜೇ ರೋಡ್ ಪ್ರೆಸೆನ್ಸ್ ಗೈಸ್. ಲಿಟ್ರಲಿ ಆಲ್ಮೋಸ್ಟ್ ತುಂಬ ಜನ ನಾನು ಬರ್ಬೇಕಾದ್ರೆ ತಿರುಗಿ ನೋಡ್ತಾ ಇದ್ರು. ನೀವು ತೊಗೊಳ್ಳೋ ಗಾಡಿ 4 ಜನ ತಿರುಗಿ ನೋಡ್ತಾ ಇರಬೇಕು ರೋಡಲ್ಲಿ, ತೊಗೊಳೋದಾಗಲ್ಲ ಅಂತಂದರೆ ಡೆಫಿನೆಟ್ಲಿ ಸಿಯರಾ ಕನ್ಸಿಡರ್ ಮಾಡೋದು ವರ್ತಿದೆ ಅಂತ ಹೇಳ್ತೀನಿ ನಾನು ಕಂಪೇರ್ ಟು ದರ್ ರೈವಲ್ಸ್. ಸ್ಟೇರಿಂಗ್ ಕೂಡ ಆ್ಯಕ್ಚುಲಿ ಲೋ ಸ್ಪೀಡ್ಸಲ್ಲಿ ಅಂತ ಏನು ಇದ್ದಿಲ್ಲ ಗೈಸ್, ಏನು ಹೇಳ್ತಾರೆ ಲೈಟ್ ವೆಯ್ಟ್ ಇಲ್ಲ. ಇವಾಗ ನೋಡಿ ಸ್ಪೋರ್ಟ್ ಮೋಡಲ್ಲಿ ಇದ್ದೀನಿ, ಸಿಟಿಗೆ ಹಾಕ್ಕೊಂಡೆ ನಾನು ಓಕೆನಾ. ಇವಾಗ ಸಿಟಿ ಡ್ರೈವ್ ಮಾಡಿದೆ ನೋಡಿ, ಸಿಟಿ ತೋರಿಸ್ತಾ ಇದೆ ಇಲ್ಲಿ. ಆದ್ರೂ ನೋಡಿ ಹೆಫ್ಟ್ ಕಾಣತ್ತೆ ನನಗೆ. ಆ್ಯಂಡ್ ಇವನ್ ಬಾಡಿ ರೋಲ್ ಫೀಲ್ ಆಗೋದು ಗೊತ್ತಾಗ್ತಾ ಇದೆಯಾ ನಿಮಗೆ? ಇವಾಗ ನೋಡಿ ಸ್ಪೋರ್ಟ್ ಮೋಡ್ಗೆ ಹಾಕೋತೀನಿ ಓಕೆನಾ. ನೋಡ್ತಿರ್ಬೋದು ನೋಡಿ ನೋಡಿ. ಸೊ ಲೈಕ್ ಒಂದು
FDD ಸಸ್ಪೆನ್ಷನ್ ಏನಿದೆ ಸೊ ಇಟ್ ಡಸಂಟ್ ಆಲ್ಟರ್ ಮಚ್ ಆ್ಯಕ್ಚುಲಿ. ಲೈಕ್ ಡ್ರೈವ್ ಮೋಡ್ಸ್ ತಕ್ಕಂಗೆ ಆ ಒಂದು ಸ್ಟಿಫ್ನೆಸ್ ಆಗಿರ್ಬೋದು, ಆ ಒಂದು ಬಾಡಿ ಫೀಲ್ ಮೂವ್ಮೆಂಟ್ಗಳಾಗಿರ್ಬೋದು, ಸೊ ಅದೆಲ್ಲ ನೀಟಾಗಿ ಕೊಡಲ್ಲ. ಲೈಕ್ ನಾನು ರೀಸೆಂಟ್ಲಿ ಕೋಡಿಯಾಕ್ ಡ್ರೈವ್ ರಿವ್ಯೂಲ್ ಹೇಳಿದ್ದೆ ಆ್ಯಕ್ಚುಲಿ, ಡ್ರೈವ್ ಮೋಡ್ಸು ಆ ಒಂದು ಪ್ಯಾರಾಮೀಟರ್ಸ್ಗಳನ್ನ ಅದ್ರಲ್ಲಿ ಆಲ್ಟರ್ ಮಾಡುತ್ತೆ ಸೊ ದಟ್ ಆ ಒಂದು ಬಾಡಿ ಕಂಟ್ರೋಲ್ ಅಥವಾ ಬಾಡಿ ಮೂವ್ಮೆಂಟ್ ಕೂಡ ಅಲ್ಲಿ ವೆಲ್ ಕಂಟ್ರೋಲಲ್ಲಿ ಇತ್ತು. ಸೊ ಅದೇ ಥರ ಇಲ್ಲೂ ಸ್ವಲ್ಪ ಕೊಟ್ಟಿದ್ದಿದ್ರೆ ಬಾಡಿ ರೋಲ್ ಆಗಿರ್ಬೋದು, ಮತ್ತು ಕಾರ್ ಸ್ವಲ್ಪ ಡೈನಮಿಕ್ ಆಗಿ ಬಿಹೇವ್ ಮಾಡಿರೋದು. ಬಟ್ ಆ ಸ್ಟೇರಿಂಗಿಗಂತೂ ಹೆಫ್ಟಿ ಇರೋದ್ರಿಂದ ಸೊ ಹೈ ಸ್ಪೀಡ್ಸಲ್ಲಿ ಸ್ಟೆಬಿಲಿಟಿ ಕೊಡುತ್ತೆ. ಆ್ಯಂಡ್ ಕಾರ್ನರ್ಸ್ ತೊಗೊಳೋಗಾಗಿರ್ಬೋದು ಅಥವಾ ಲೇನ್ ಚೇಂಜಿಂಗಿಗೆ ಆಗಿರ್ಬೋದು, ಅವಾಗೆಲ್ಲ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ನಿಮಗೆ. ಲೈಟ್ ವೇಟ್ ಸ್ಟೇರಿಂಗ್ ಇತ್ತು ಅಂತ ಅಂದಾಗ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಅಷ್ಟಿರಲ್ಲ. ಬಟ್ ಈವನ್ ಇದರಲ್ಲೂ ಅಂತ ಏನು ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಇಲ್ಲ, ರಿಚ್ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಅಂತೀವಲ್ಲ, ಸೊ ಆ ಥರ ಇಲ್ಲ. ಬಟ್ ಸ್ಟಿಲ್ ಇಟ್ಸ್ ಆನ್ ಅ ವೆರಿ ಓಕೆ ಸೈಡ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಈವನ್ ಬಾನೆಟ್ಟು ನನಗೆ ಆ ಮೂಲೆನೂ ಕಾಣ್ತಾ ಇರೋದ್ರಿಂದ ಐ ಆಮ್ ಆನ್ ಅ ವೆರಿ ಕಮೆಂಡಬಲ್ ಪೊಸಿಷನ್ ಗೈಸ್. ಸೊ ನನ್ನ ಸುತ್ತಮುತ್ತ ಏನಿದೆ ಅಂತ ಅನ್ನೋದು ನನಗೆ ನೀಟಾಗಿ ಕಾಣ್ತಾ ಇದೆ. ಆ್ಯಂಡ್ ಈವನ್ ಸಿಟಿ ಡ್ರೈವಲ್ಲೂ ಕೂಡ ನನಗೆ ಈಸಿ ಆಗುತ್ತೆ, ಬಿಕಾಸ್ ಸರೌಂಡಿಂಗ್ ಏನಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆಯಲ್ಲ. ಸೊ ಹಾಗಾಗಿನೇ. ಆ್ಯಂಡ್ ನಾರ್ಮಲ್ ಡ್ರೈವ್ ಮೋಡಲ್ ಇದ್ದೀರಾ ಅಂತಂದಾಗ ಪಟ್ 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 ಅಂತ ಅಪ್ಶಿಫ್ಟ್ ಆಗ್ತಾ ಇರುತ್ತೆ ಗಾಡಿ, ಜಾಸ್ತಿ ಹೊತ್ತು ಹೋಲ್ಡ್ ಮಾಡಲ್ಲ ಬಿಕಾಸ್ ಆಫ್ ದಿ ಮೈಲೇಜ್ ಆ್ಯಕ್ಚುಲಿ. ಡ್ರೈವ್ ಮೋಡ್ಸ್ ವೈಸ್ ನಾರ್ಮಲ್ ಮೋಡಲ್ಲಿ ಎಫಿಷಿಯನ್ಸಿಗೋಸ್ಕರ ಬೇಗ ಅಪ್ಶಿಫ್ಟ್ ಆಗುತ್ತೆ. ಆ್ಯಂಡ್ ಸ್ಪೋರ್ಟ್ ಮೋಡಲ್ಲಿ ಕಾರ್ ಬೇಗ ಅಪ್ಶಿಫ್ಟ್ ಆಗ್ದಲೇ ಸಿಂಗಲ್ ಗೇರಲ್ಲೇ ಪುಲ್ ಆಗುತ್ತೆ. ಆ್ಯಂಡ್ ರೆಡ್ ಲೈನ್ ನಿಯರ್ ಹೋದಾಗ ಮಾತ್ರ ಅಪ್ಶಿಫ್ಟ್ ಆಗುತ್ತೆ. ಸೊ ಬೇಸಿಕ್ಲಿ ಬೇಗ ಓವರ್ಟೇಕ್ ಮಾಡಬೇಕು ಅಂದಾಗ ಸ್ಪೋರ್ಟ್ ಮೋಡ್ ಯೂಸ್ಫುಲ್ ಆಗುತ್ತೆ. ಎಫಿಷಿಯನ್ಸಿ ಅಂತ ತಕ್ಷಣ ನನಗೆ ಒಂದು ಅಬ್ಸರ್ವ್ ಮಾಡಿದ್ವಿ ಗೈಸ್, ನಾನು ಬೇರೆ ಸಫಾರಿ ಮತ್ತು ಹ್ಯಾರಿಯರ್ ಯೂಟ್ಯೂಬರ್ದು ರಿವ್ಯೂಲಿ ನೋಡಿದಾಗ ಅವ್ರು ಹೇಳಿದ್ದು ಸಫಾರಿಲಿ ಬಿಲೋ 8 km/ಲೀಟರು ಅದು ಹೋಗಕ್ಕೆ ಬಿಡ್ತಾ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಇತ್ತು. ಸೊ ಹಾಗಾಗಿ ಡ್ರೈವ್ ರಿವ್ಯೂಲ್ ನಾನು ಟ್ರಿಪ್ಪೇ ರೀಸೆಟ್ ಮಾಡಿದೆ. ಅಲ್ಲಿ ನೋಡಿದ್ರೆ ಅದು ಸೇಮ್ ಇದೆ ಆ್ಯಕ್ಚುಲಿ. ಟ್ರಿಪ್ಪೇಲಿ 8 km/ಲೀಟರ್ ತೋರಿಸ್ತಾ ಇದೆ, ಟ್ರಿಪ್ ಬಿ ತೊಗೊಂಡ್ರು 8 km ತೋರಿಸ್ತಾ ಇದೆ. ಸೊ ಬಿಲೋ 8 ಮೈಲೇಜ್ ಇತ್ತು ಅಂತಂದರೆ ಆಗ ಹೋಗೋದೇ ಇಲ್ಲ. ಎಬೋವ್ 8 ಇದ್ರೆ ಮಾತ್ರ ತೋರಿಸುತ್ತೆ. ಸೊ 8ಗೆ ಒಂಥರ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಟಾಟಾನವರು ಅಂತ. ಸೊ ಲೈಕ್ ಕಸ್ಟಮರ್ಸ್ನ ಬ್ಲಫ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಗೈಸ್ ಆ್ಯಕ್ಚುಲಿ. ತಗೊಂಡ್ಮೇಲೆ ಅವ್ರಿಗೆ ಸುಮ್ಮನೆ ರಿಗ್ರೀಟ್ ಆಗುತ್ತೆ, ಬ್ರ್ಯಾಂಡ್ ಮೇಲೆ ಆ ಒಂದು ನಂಬಿಕೆ ಹೊರಟೋಗ್ಬಿಡುತ್ತೆ. ದೀಸ್ ಆರ್ ನಾಟ್ ದ ಥಿಂಗ್ಸ್ ವಿಚ್ ವಿ ಎಕ್ಸ್ಪೆಕ್ಟ್ ಫ್ರಮ್ ದಿ ಟಾಟಾ ಬ್ರ್ಯಾಂಡ್ ಆ್ಯಕ್ಚುಲಿ. ನಮ್ಮ ದೇಶದ ಬ್ರ್ಯಾಂಡ್ ಅಂತ ನಾವು ತುಂಬ ಜನ ರೆಕಮೆಂಡ್ ಮಾಡ್ತೀವಿ, ಬಟ್ ರಿಯಲ್ ಮೈಲೇಜ್ ಗೊತ್ತಾಗಬಾರ್ದು ಅಂತ ಹೇಳಿ ಸೊ ಈ ಥರ ಎಲ್ಲ ಹೈಡ್ ಮಾಡೋದೆಲ್ಲ ಮಾಡಿದ್ರೆ ನೆಕ್ಸ್ಟ್ ಬೇರೆ ಯಾರಿಗೂ ಸಿಯಾರ ಅಥವಾ ಸಫಾರಿ ಕಾರ್ ರೆಕಮೆಂಡ್ ಮಾಡೋಕೆ ನಮಗೂ ಮನ್ಸು ಬರಲ್ಲ ಗೈಸ್. ಆ್ಯಂಡ್ ಇವನ್ ಗೇರ್ ಬಾಕ್ಸ್ ಶಿಫ್ಟ್ಸ್ ಕೂಡ ಬೇಗ ಆಗುತ್ತೆ ಆ್ಯಕ್ಚುಲಿ, ತುಂಬ ಒಂಥರ ಲ್ಯಾಗ್ ಇಲ್ಲ. ಬಟ್ ಏನು ಅಂತಂದರೆ ತುಂಬ ಲೋ RPMsವರೆಗೂ ಅದು ಕ್ಯಾರಿ ಔಟ್ ಮಾಡಿ ಆಮೇಲೆ ಬೇಕು ಅಂತಂದರೆ ಡೌನ್ ಶಿಫ್ಟ್ ಮಾಡುತ್ತೆ. ಇಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದೆ ನೋಡಿ ಆ್ಯಕ್ಚುಲಿ ಡೌನ್ ಶಿಫ್ಟೇ ಮಾಡಲ್ಲ ಅದು. ಲೈಕ್ ನಾನು ತುಂಬ ಜೋರಾಗಿ ಪ್ರೆಸ್ ಮಾಡಿ ಕಂಪ್ಲೀಟ್ ಪ್ರೆಸ್ ಮಾಡಬೇಕು, ಇಲ್ಲ ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡಬೇಕು. ಓಕೆ, ಪ್ಯಾಡಲ್ ಶಿಫ್ಟರ್ಸ್ ಎಷ್ಟಿದೆ ನೋಡೋಣ. ಓಕೆ, ಸೊ ನೋಡಿ M4ಗೆ ಇವಾಗ ಬಂತು. ಸೊ ಒಂದು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ಪ್ಯಾಡಲ್ ಶಿಫ್ಟರ್ಸ್ ನಾನು ಲೈಕ್ ಇಟ್ಸ್ ನಾಟ್ ವೆರಿ ರೆಸ್ಪಾನ್ಸಿವ್ ಸೈಡ್ ಆ್ಯಕ್ಚುಲಿ. ಇಟ್ ಟೇಕ್ಸ್ ಇಟ್ಸ್ ಓನ್ ಸ್ವೀಟ್ ಟೈಮ್ ಆ್ಯಕ್ಚುಲಿ. ಆ್ಯಂಡ್ ಇವನ್ ಬ್ಲೈಂಡ್ ವ್ಯೂ ಮಾನಿಟರ್ ಕೂಡ ಇದೆ, ಯಾವ ಸೈಡ್ ಇಂಡಿಕೇಟರ್ ಆಗ್ತಿರೋ ಆ ಸೈಡ್ದು ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಸೊ ದಟ್ ನಿಮ್ಮ ಬ್ಲೈಂಡ್ ಸ್ಪಾಟಲ್ಲಿ ಯಾರು ಇದ್ರು ಅಂತಂದರೆ ನಿಮ್ಮ ಪಕ್ಕದಲ್ಲಿ ಸೊ ದಟ್ ಈಸಿಯಾಗಿ ಕಾಣುತ್ತೆ. ಸೊ ದಟ್ ಟರ್ನ್ ತೊಗೋಬೇಕಾದ್ರೆ ನಿಮಗೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಆ್ಯಕ್ಚುಲಿ. ನೋಡಿ ಯಾರೊಬ್ಬರು ಬಂದರು, ಎಷ್ಟು ಹತ್ತಿರದಲ್ಲಿ ಬಂದರು. ಪ್ಯಾಡಲ್ ಶಿಫ್ಟರ್ಸ್ ಬಗ್ಗೆ ಹೇಳ್ತಾ ಇದ್ದೆ ಗೈಸ್ ನಾನು. ಸೊ ಲೈಕ್ ನೀವು ಶಿಫ್ಟ್ ಮಾಡ್ತಿರಲ್ಲ, ಸೊ ಒಂದು DCT ಅಥವಾ DSG ಗೇರ್ ಬಾಕ್ಸ್ ಏನು ನೋಡ್ತೀವಿ ನಾವು, ರೆಸ್ಪಾನ್ಸಿವ್ ಅಥವಾ ಒಂದು ಕ್ವಿಕ್ ಶಿಫ್ಟಿಂಗ್ ಇಲ್ಲ ಆ್ಯಕ್ಚುಲಿ. ಸೊ ದಟ್ಸ್ ಒನ್ ಪಾಯಿಂಟ್ ಐ ಹ್ಯಾವ್ ಅಬ್ಸರ್ವ್. ಒಂದು ಪ್ಯಾಡಲ್ಸ್ ಪ್ರೆಸ್ ಮಾಡಿ 1 ಸೆಕೆಂಡ್ ಹತ್ತಿರ ಟೈಮ್ ತೊಗೊಳುತ್ತೆ ಡೌನ್ ಶಿಫ್ಟ್ ಅಥವಾ ಅಪ್ ಶಿಫ್ಟ್ ಮಾಡೋಕ್ಕೆ. ಬಟ್ ಅದಾಗದೇ ಮಾಡ್ಕೊಳ್ಳುತ್ತೆ ಅಂತಂದರೆ ಅದು ಸ್ವಲ್ಪ ರೆಸ್ಪಾನ್ಸಿವ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಪ್ಯಾಡಲ್ ಶಿಫ್ಟರ್ ರೆಸ್ಪಾನ್ಸ್ ಇನ್ನೂ ಸ್ವಲ್ಪ ಫಾಸ್ಟರ್ ಆಗಿದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು ನನಗೆ. ಇಲ್ಲೊಂದು U-turn ಹಾಕ್ಕೊಳ್ಳೋಣ ಗೈಸ್. U-turn ಹಾಕ್ಕೊಂಡು ಸ್ಟೇರಿಂಗ್ ರೆಸ್ಪಾನ್ಸ್ ಯಾವ ಥರ ಇದೆ ಮತ್ತು ಟರ್ನಿಂಗ್ ರೇಡಿಯಸ್ ಯಾವ ಥರ ಇದೆ ಅಂತ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ನೋಡೋಣ ತಡ್ರಿ. ನೋಡಿ ಗೈಸ್, ಟರ್ನಿಂಗ್ ರೇಡಿಯಸ್ ಇಷ್ಟಿದೆ, ಬಿಟ್ಟರೆ ಸೆಲ್ಫ್ ಸೆಂಟರ್ ಆಗುತ್ತೆ, ಏನು ತೊಂದರೆ ಇಲ್ಲ. ಆ್ಯಂಡ್ ಅದು ಕೂಡ ಒಂದು ರೇಂಜಿಗೆ ಫಾಸ್ಟಾಗಿ ಆಗುತ್ತೆ. ಗಾಡಿನ ಲಾಂಚ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಗಾಡಿ ಇಲ್ಲೇ ನಾನು ನಿಲ್ಲಿಸ್ಕೊಂಡು ಸ್ವಲ್ಪ ಅಪ್ಪಿದೆ, ಬಟ್ ಸ್ಟಿಲ್ ವಿ ವಿಲ್ ಟ್ರೈ ಟು ಲಾಂಚ್ ದಿ ವೆಹಿಕಲ್ ಗೈಸ್. ಓಕೆ, ಸ್ಪೋರ್ಟ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ, ಆಟೋ ಹೋಲ್ಡ್ ಡಿಸೇಬಲ್ ಆಗಿದೆ, ಮುಂದೆ ಆಲ್ಮೋಸ್ಟ್ ಕಮ್ಮಿ ಇದೆ. ಲೆಟ್ಸ್ ಲಾಂಚ್ ದಿಸ್ ಕಾರ್ ಗೈಸ್. ಓಕೆ, ನೋಡ್ತಿರ್ಬೋದು ವೀಲ್ ಸ್ಪಿನ್ ಆಗುತ್ತೆ ಗೈಸ್, ಬಟ್ ಇನಿಷಿಯಲಿ ಸ್ವಲ್ಪ ಹೆಸಿಟೇಷನ್ ಇದೆ ಗೈಸ್. ಓಕೆ, ಸೊ ಆಲ್ಮೋಸ್ಟ್ 97ಗೆ ಬಂತು ಗೈಸ್. ಸೊ ಇವನ್ ಹೈ ಸ್ಪೀಡ್ಸಲ್ಲೂ ಕೂಡ ಒಂದು ರೇಂಜಿಗೆ ವೇಪ್ ಆಗುತ್ತೆ. 0 to 100 ಈಸಿಯಾಗಿ ಬಿಲೋ 10 seconds ತೊಗೊಳತ್ತೆ. ಆ್ಯಂಡ್ ತುಂಬ ಅಗ್ರೆಸಿವ್ ಆಗಿ ನೀವೇನಾದರೂ ಲಾಂಚ್ ಮಾಡಿದ್ದೀರಾ ಅಂತಂದರೆ ಇವನ್ ಅಪ್ ಶಿಫ್ಟ್ಸಲ್ಲೂ ವೀಲ್ ಸ್ಪಿನ್ ಕೂಡ ನೀವು ಈ ಕಾರಲ್ಲಿ ನೋಡ್ತೀರಾ. ದಟ್ಸ್ ದ ಅಮೌಂಟ್ ಆಫ್ ಟಾರ್ಕ್ ದಿಸ್ ಕಾರ್ ಈಸ್ ಹ್ಯಾವಿಂಗ್ ಆ್ಯಕ್ಚುಲಿ. ಸೊ ಪರ್ಫಾರ್ಮೆನ್ಸ್ ಈಸ್ ಟೂ ಗುಡ್ ಇನ್ ದಿಸ್ ಕಾರ್ ಆ್ಯಕ್ಚುಲಿ. ಮೈಲೇಜ್ ನೀವು ಇಂಥ ಗಾಡಿಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಜಾಸ್ತಿ ನಿಮ್ಮ ಮುಟಾಳ್ತನ ಆಗುತ್ತೆ. ನಾನು ಡೈರೆಕ್ಟಾಗಿ ಇರೋದನ್ನ ಹೇಳ್ಬಿಡ್ತೀನಿ ಗೈಸ್. ಟಾಟಾನವರು ಎಷ್ಟೇ ಕ್ಲೇಮ್ಡ್ ಮೈಲೇಜ್ಗಳು ತೋರಿಸ್ಬೋದು 20+, 25+ ಅಂತೆಲ್ಲ, ಬಟ್ ರಿಯಲ್
ರಿಯಲ್ ವರ್ಲ್ಡಲ್ಲಿ ನಿಮಗೆ ಹೈವೇಲಿ ನಾರ್ಮಲಾಗಿ ಡ್ರೈವ್ ಮಾಡ್ತೀರಾ ಅಂತಂದರೆ ನಿಮಗೆ ಈಸಿಯಾಗಿ 12 to 13 ಬರುತ್ತೆ ಗೈಸ್. ಅದರಲ್ಲಂತೂ ಮೋಸ ಇಲ್ಲ, ನಾನು ಹೇಳ್ಬಿಡ್ತೀನಿ 12 to 13 ಅಂತೂ ಆರಾಮಾಗಿ ಬಂದ್ಬಿಡುತ್ತೆ. ಬಟ್ ಸಿಟಿ ಯೂಸೇಜಲ್ಲಿ 8 ರಿಂದ 10 ಅಥವಾ ಜಾಸ್ತಿ ಟ್ರಾಫಿಕ್ ಇತ್ತು ಅಂದರೆ ಬಿಲೋ 8 ಬಂದರೂ ಏನೂ ಆಶ್ಚರ್ಯ ಇಲ್ಲ. ಮೈಲೇಜ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ ಬಿಕಾಸ್ ಇಸ್ ಅ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್. ಬಟ್ ನಿಮಗೆ ಮೈಲೇಜ್ ಬೇಕು ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ 1.5 ಆನ್ ಹೈಪೀರಿಯನ್ ಇಂಜಿನ್. ಗಾಡಿದು ಇನ್ಸುಲೇಷನ್ಸ್ ಅಂತ ತಗೊಂಡ್ರೆ ಗೈಸ್, ಕ್ಯಾಬಿನ್ ಆಲ್ಮೋಸ್ಟ್ ಒಂದು ರೇಂಜಿಗೆ ಸೈಲೆಂಟ್ ಆಗೇ ಇರುತ್ತೆ ಗೈಸ್. ಇವನ್ ಹಾರ್ನ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ ನೋಡಿ, ಈ ಥರ ಇದೆ. ಒಂಥರ ಜರ್ಮನ್ ಗಾಡಿ ಹಾರ್ನ್ ಅನ್ನೋ ಥರ ಫೀಲ್ ಕೊಡುತ್ತೆ ಆ್ಯಕ್ಚುಲಿ. ಸೊ ಡೌನ್ ಶಿಫ್ಟ್, ಓಕೆ M2 ಹೊರಟೋಯ್ತಾ, ಹೋಗು ಗುರು, ಇವನು ಹೋಗಲ್ಲ, ಹೋಗೋಕ್ಕೂ ಬಿಡಲ್ಲ. ಓಕೆ 3500 RPM ಅಥವಾ 3000 ಮೇಲೆ ತುಂಬ ಫಾಸ್ಟಾಗಿ ಕಾರ್ ಫುಲ್ಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಸೊ ದಟ್ಸ್ ವೇರ್ ದ ಟರ್ಬೋ ಲ್ಯಾಗ್ ಎಬೋವ್ ಬರುವಂಥದ್ದು 3000 RPM ಮೇಲೆ ಅಥವಾ 2500 RPM ಅಂತಲೂ ಅನ್ಬೋದು ಆ್ಯಕ್ಚುಲಿ. ಸೊ ಅಲ್ಲಿವರೆಗೂ ಒಂಥರ ನಾರ್ಮಲಾಗಿ ಫುಲ್ ಆಗ್ತಾ ಇರುತ್ತೆ ಕಾರು. ಲೈಕ್ ಬೀಸ್ಟ್ ಒಳಗಡೆ ಇದೆ, ಒಂದು 160 ಹಾರ್ಸ್ ಪವರ್ ಈ ಕಾರ್ನ ಪವರ್ ಅಪ್ ಮಾಡ್ತಾ ಇದೆ ಅಂತ ಅನ್ನೋದು ಗೊತ್ತೇ ಆಗಲ್ಲ. ಸೊ ಅಷ್ಟು ರಿಲ್ಯಾಕ್ಸ್ಡ್ ವೇಲಿ ಕಾರ್ ಫುಲ್ ಮಾಡ್ತಾ ಇರುತ್ತೆ. ಬಟ್ ಒಂದ್ಸಲ ಟರ್ಬೋ ಲ್ಯಾಗಿಂದ ಎಬೋವ್ ಬಂತು ಅಂತಂದರೆ ಇಟ್ಸ್ ಲೈಕ್ ಅ ಸೈಲೆನ್ಸ್ ಬಿಫೋರ್ ದಿ ಸ್ಟಾರ್ಮ್ ಅಂತೀವಲ್ಲ, ಸೊ ಆ ಥರ. ಸೊ ವೀಲ್ ಸ್ಪಿನ್ ಎಲ್ಲ ಹೊಡಿತಾ ಇದೆ ಗೈಸ್, ಅಯ್ಯೋಪ್ಪ ದೇವ್ರೆ. ಡಾರ್ಕ್ ಮಾತ್ರ ಕ್ರೇಜಿ ಆಗಿದೆ ಗೈಸ್, ಸೀರಿಯಸ್ಲಿ. ಸೊ ಗಾಡಿ ಇನ್ಸುಲೇಷನ್ ಮಾತಾಡ್ತಿದೆ, ಎಲ್ಲಿಂದ ಎಲ್ಗೋ ಹೊಲ್ಟಾಯ್ತು ಗೈಸ್ ಟಾಪಿಕ್ಕು. ಸೊ ಗಾಡಿ ಇನ್ಸುಲೇಷನ್ಸ್ ವೈಸ್ ಇಟ್ಸ್ ಅ ವೆರಿ ಗುಡ್ ಅಂತ ಹೇಳ್ತೀನಿ ನಾನು. ಹೊರಗಡೆ ನಾಯ್ಸ್ ಅಷ್ಟಾಗಿ ನಿಮಗೆ ಕೇಳಿಸಲ್ಲ, ಲೈಕ್ ಹೊರಗಡೆ ಗಾಡಿಗಳು ಬರ್ತಾ ಇರೋದು ಎಕ್ಸ್ಟರ್ನಲ್ ನಾಯ್ಸ್ ಏನು ಕೇಳಿಸಲ್ಲ. ಬಟ್ ಇಂಜಿನ್ ನಾಯ್ಸ್ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಲೈಕ್ ಆ ಒಂದು ಟರ್ಬೋ ವಿಸಿಲ್ ಕೂಡ ಕೆಲವು ಸಲ ಕ್ಲಿಯರ್ ಕಟ್ಟಾಗಿ ಕೇಳಿಸುತ್ತೆ ನಿಮಗೆ. ದಟ್ಸ್ ಅ ವೆರಿ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಬಿಕಾಸ್ ಲೈಕ್ ಇಂಜಿನ್ ಯಾವ ರೀತಿ ಇದೆ ಅಂತ ಅನ್ನೋದು ಒಂದ್ಸಲ ಒಂದು ಟರ್ಬೋ ಸೌಂಡ್ ಆಗಿರ್ಬೋದು, ಇಂಜಿನ್ ಸೌಂಡ್ ಮಾಡೋದಾಗಿರ್ಬೋದು, ಅವೆಲ್ಲ ತುಂಬ ಚೆನ್ನಾಗಿ ಫೀಲ್ ಕೊಡೋದು ಆ್ಯಕ್ಚುಲಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಕಾರ್. ನಾರ್ಮಲಾಗಿ ಓಡಿಸ್ತೀನಿ, ನನಗೆ ತುಂಬ ಪರ್ಫಾರ್ಮೆನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಹೈವೇಗೆ ಹೋದಾಗ ನನಗೆ ಪವರ್ ಬೇಕು ಅಂತಂದರೆ ಪವರ್ ಕೊಡತ್ತೆ ಗೈಸ್ ನಿಮಗೆ. ಸೊ 2500 RPM ರೆಬೋ ಬಂದರೆ ಸರಿಯಾಗಿ ಎಳ್ದು ಬಿಸಾಕತ್ ಮಾತ್ರ ಗಾಡಿ. ಸೊ ಅಲ್ಲಿಂದ ಆಲ್ಮೋಸ್ಟ್ ಟಾಪ್ ಎಂಡ್ವರೆಗೂ ಇಳಿಯುತ್ತೆ. ಟಾಪ್ ಎಂಡಲ್ಲಿ ನಿಮಗೆ ಜಾಸ್ತಿ ಫುಲ್ ಇರಲ್ಲ, ಹಾಗಾಗಿ 4500 ಅಥವಾ 5000 RPMಗೆ ರೆಡ್ ಲೈನ್ ಕೊಟ್ಟಿರೋದು. ಆ್ಯಂಡ್ ಈವನ್ ಹೈ ಸ್ಪೀಡ್ಸಲ್ಲೂ ಇದ್ರದ್ದು ಲೈನ್ ಮೇಂಟೈನ್ ಮಾಡುತ್ತೆ ಗೈಸ್, ಸ್ಟೇಯಿಂಗು. ಸೊ ದಟ್ಸ್ ದ ಬ್ಯೂಟಿ. ಲೈಕ್ ಹೈ ಸ್ಪೀಡ್ಸಲ್ಲಿ ನಿಮಗೆ ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ರು ಎಲ್ಲೂ ಕಾನ್ಫಿಡೆನ್ಸ್ ಕಳ್ಕೊಳ್ಳಲ್ಲ. ಕಾರ್ ಏನು ಮಾಡ್ತಾ ಇದ್ದಾನೆ ನಿಮಗೆ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ. ಹೈ ಸ್ಪೀಡ್ಸ್ಗಳು ತುಂಬ ಸ್ಟೇಬಲ್ ಆಗಿರುವಂತಹ ಗಾಡಿ ಇದು. ಸೊ ಓವರ್ ಆಲ್ ವೆಲ್ ಪ್ಯಾಕೆಡ್ ಕಾರ್ ಅಂತಾನೆ ಹೇಳ್ತೀನಿ ನಾನು. ಈ ಡ್ರೈವ್ ರಿವ್ಯೂಲಿ ಕಾರ್ ಬಗ್ಗೆ ನನಗೆ ಅನ್ಸಿದ್ದು ಹಾನೆಸ್ಟಾಗಿ ಹೇಳಿದ್ದೀನಿ. ಚೆನ್ನಾಗಿರೋದು ಹೇಳಿದ್ದೀನಿ, ಚೆನ್ನಾಗಿ ಇಲ್ಲ ಅಂತ ಅನ್ಸಿರೋದು ಹೇಳಿದ್ದೀನಿ. ಫ್ಯೂ ಥಿಂಗ್ಸ್ ನೆಗೆಟಿವ್ ಹೇಳಿರೋದು ಜಾಸ್ತಿ ತಲೆಗೆ ಹಾಕೋಬೇಡಿ. ಆ್ಯಸ್ ಅ ಕಾರ್ ಓವರ್ ಆಲ್ ಪ್ಯಾಕೇಜಿಂಗ್ ವೈಸ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಕಾರ್ ಅನ್ಬೋದು. ಬಟ್ ಸ್ಟೇರಿಂಗ್ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್, ಥ್ರಾಟಲ್ ರೆಸ್ಪಾನ್ಸ್, ಪ್ಯಾಡಲ್ ಶಿಫ್ಟರ್ ರೆಸ್ಪಾನ್ಸ್, 3 ಆಸ್ಪೆಕ್ಟು ಸ್ವಲ್ಪ ಲಾಗಿದೆ ಅಂತ ಅನಿಸ್ತು. ಅಷ್ಟು ಬಿಟ್ಟರೆ ಮಸ್ತ್ ಪವರ್ ಇದೆ, ಒಳ್ಳೆ ಸ್ಟೆಬಿಲಿಟಿ ಇದೆ, ಹ್ಯಾಂಡ್ಲಿಂಗು ಒಂದು ರೇಂಜಿಗೆ ಚೆನ್ನಾಗಿದೆ, ಒಳ್ಳೆ ರೋಡ್ ಪ್ರೆಸೆನ್ಸ್ ಇದೆ ಆ್ಯಂಡ್ ಕಂಫರ್ಟಬಲ್ ರೈಡ್ ಕ್ವಾಲಿಟಿ, ಸ್ಟೆಬಿಲಿಟಿ ಎರಡೂ ಕೊಡತ್ತೆ. ಓವರ್ ಆಲ್ ಇಟ್ಸ್ ಅ ಬೆಸ್ಟ್ ಟಾಟಾ ಕಾರ್ ಎವರ್ ಪ್ರೊಡ್ಯೂಸ್ ಟಿಲ್ ನಾವು ಅನ್ಬೋದು ಆಸ್ ಅ ಫ್ಯಾಮಿಲಿ ಕಾರ್ ಪರ್ಸ್ಪೆಕ್ಟಿವ್. ಇದಾಗಿತ್ತು ಟಾಟಾ ಸಿಯರಾ 1.5 ಲೀಟರ್ ಹೈಪೀರಿಯನ್ TGDI ಇಂಜಿನ್ ರಿವ್ಯೂ ಗೈಸ್. 1.5 ನ್ಯಾಚುರಲಿ ಆಸ್ಪಿರೇಟೆಡ್ ನಾನ್ ಹೈಪೀರಿಯನ್ ಇಂಜಿನ್ದು ಡ್ರೈವ್ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಗಾಡಿ ಸಿಗಬೇಕು ನನಗೆ, ಆ ಗಾಡಿ ಸಿಕ್ಕರೆ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ನಾನು, ಬಿಕಾಸ್ ಅದು ಕೂಡ ಹೊಸ ಇಂಜಿನೇನೆ. ಸೊ ಟಾಟಾದ 2 ಹೊಸ ಇಂಜಿನ್ ಯಾವ ಥರ ಇದೆ ಅಂತ ಅನ್ನೋದು ನಾನು ನೋಡಬೇಕು. ಬಿಕಾಸ್ ತುಂಬ ಜನ ಹೈಪೀರಿಯನ್ ತೊಗೊಳ್ಳೋದು ಡೌಟು ನನಗೇನೋ. ಸೊ ತುಂಬ ಜನ ನಾರ್ಮಲ್ ನಾನ್ ಟರ್ಬೋ ಆಪ್ ಮಾಡ್ತಾರೆ. ಸೊ ಬಿಕಾಸ್ ಆಫ್ ದ ಪ್ರೈಸಿಂಗ್, ವ್ಯಾಲ್ಯೂ ಫಾರ್ ಮನಿ ಕ್ವಶನ್ಸ್ ಅಥವಾ ರಿಕ್ವೈರ್ಮೆಂಟ್ಸ್, ಸೊ ಇದೆಲ್ಲ ಅದಕ್ಕೂ ತೊಗೋತಾರೆ ಅದನ್ನು. ಸೊ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅದು ಅಂತ ಅನ್ನೋದು. ಬಟ್ ಕೆಲವು ಕಡೆ ಸ್ವಲ್ಪ ಪರ್ಫಾರ್ಮೆನ್ಸ್ ಲ್ಯಾಗ್ ಇದೆ. ಇಟ್ಸ್ ಮೋರ್ ಟ್ಯೂನ್ ಟುವರ್ಡ್ಸ್ ದ ಮೈಲೇಜ್ ಓರಿಯೆಂಟೆಡ್ ಅಂತ ಹೇಳ್ತಾರೆ. ಬಿಕಾಸ್ ದಟ್ ರನ್ಸ್ ಆನ್ ಅಟ್ಕಿನ್ಸನ್ ಸೈಕಲ್ ಆ್ಯಕ್ಚುಲಿ. ಸೊ ಅಟ್ಕಿನ್ಸನ್ ಸೈಕಲ್ ಅಂತಂದರೆ ಅದು ಹೈಬ್ರಿಡ್ ಇಂಜಿನಿಗೆ ಯೂಸ್ ಮಾಡುವಂತಹ ಟೆಕ್ನಾಲಜಿ ಅದು. ಬಟ್ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಅಲ್ಲಿ ಯೂಸ್ ಮಾಡಿದ್ದಾರೆ ಅಂತಂದರೆ ಐ ಆಮ್ ಹ್ಯಾವಿಂಗ್ ಕ್ಯೂರಿಯಾಸಿಟಿ ಆ್ಯಕ್ಚುಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ಅನ್ನೋದು. ಲೈಕ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮೈಲೇಜ್ ಆಗಿರ್ಬೋದು. ಸೊ ಮೈಲೇಜಿಗೆ ಜಾಸ್ತಿ ಟ್ಯೂನ್ ಮಾಡಿರೋದ್ರಿಂದ ಅದನ್ನ. ಸೊ ಲೆಟ್ಸ್ ವಿ ವಿಲ್ ಸಿ ಆ ಕಾರ್ ಡ್ರೈವ್ ಮಾಡೋಕೆ ಯಾವ ಥರ ಡ್ರೈವ್ ಮಾಡುತ್ತೆ ಅಂತ. ಈ ಕಾರ್ ರಿವ್ಯೂ ಮಾಡೋಕ್ಕೆ ಲಾಲ್ಬಾಗ್ ಮೇನ್ ರೋಡಲ್ಲಿರೋ ಪ್ರೇರಣಾ ಮೋಟಾರ್ಸ್ ಟಾಟಾ ಶೋರೂಮ್ಗೆ ಬಂದಿದ್ದೀನಿ. ಸಿಯರಾ ಟೆಸ್ಟ್ ಡ್ರೈವ್ ಮಾಡಬೇಕು, ಬುಕಿಂಗ್ಸ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.